ಇವತ್ತು ಖಾರ ಪೊಂಗಲ್ ಯಾವ ಥರ ಮಾಡೋದು ಅಂತ ಹೇಳಿಕೊಡ್ತಾ ಇದ್ದೇನೆ. ನಾನಿಲ್ಲಿ 1 ಗ್ಲಾಸ್ ಆಗುವಷ್ಟು ಹೆಸರುಬೇಳೆಯನ್ನು ತಗೊಂಡಿದ್ದೇನೆ. ಇದನ್ನು ಚೆನ್ನಾಗಿ ನೀರಲ್ಲಿ ವಾಶ್ ಮಾಡಿ ಒಂದು 3-4 ಸಲ ವಾಶ್ ಮಾಡಬೇಕು. ಇದರಲ್ಲಿ ಧೂಳೆಲ್ಲ ಇರ್ತದೆ. ಇವಾಗ ವಾಶ್ ಮಾಡಿ ಆಯಿತು. ಇವಾಗ ಇದನ್ನು ಸ್ವಲ್ಪ ಫ್ರೈ ಮಾಡುವ. ಅದೊಂದು ಘಮ ಬರ್ತದೆ, ಅಲ್ಲಿವರೆಗೆ ಫ್ರೈ ಮಾಡಬೇಕು. ಅದೇ ಥರ ಬೇಳೆ ಸಹ ಸ್ವಲ್ಪ ಕಲರ್ ಚೇಂಜ್ ಆಗ್ತದೆ. ಇವಾಗ ಫ್ರೈ ಆಗಿದೆ. ಇದನ್ನು ಸೈಡಿಗೆ ಎತ್ತಿಟ್ಕೊಳ್ಳುವ. ನಾನು ಯಾವ ಲೋಟದಲ್ಲಿ ಹೆಸರುಬೇಳೆ ತಗೊಂಡಿದ್ದೇನೆ ಅದೇ ಲೋಟದಲ್ಲಿ 1 ಲೋಟ ಆಗುವಷ್ಟು ಅಕ್ಕಿ ತಗೊಂಡಿದ್ದೇನೆ. ಸಮ ಪ್ರಮಾಣದಲ್ಲಿ ತಗೊಳ್ಳೋದು. ಇದು ಬೆಳ್ತಿಗೆ ಅಕ್ಕಿ. ಇದನ್ನು ಚೆನ್ನಾಗಿ ವಾಶ್ ಮಾಡಿಕೊಳ್ಳುವ. ವಾಶ್ ಮಾಡಿಟ್ಟಂತಹ ಅಕ್ಕಿ ಮತ್ತು ಫ್ರೈ ಮಾಡಿದಂಥ ಹೆಸರುಬೇಳೆಯನ್ನು ಒಂದು ಕುಕ್ಕರಿಗೆ ಸೇರಿಸ್ತಾ ಇದ್ದೇನೆ. ಅದು ಬೇಯಲಿಕ್ಕೆ ಎಷ್ಟು ನೀರು ಬೇಕು ಅಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಕುಕ್ಕರ್ ಮುಚ್ಚಿಟ್ಟು 3 ವಿಷಲ್ ಬರಿಸ್ತಾ ಇದ್ದೇನೆ. 3-4 ಆದರೂ ಹೆಚ್ಚು ಕಮ್ಮಿ ಏನಿಲ್ಲ, ಒಳ್ಳೆ ಬೇಯಬೇಕಿದು. ನೋಡಿ ಇವಾಗ ಬೆಂದಿದೆ. ಇದನ್ನು ಸ್ವಲ್ಪ ಸ್ಮ್ಯಾಶ್ ಮಾಡಿಕೊಳ್ಳುವ. ಇದನ್ನು ಇವಾಗ ಸೈಡಿಗೆ ಎತ್ತಿಟ್ಕೊಳ್ಳುವ. ನಾನೊಂದು ಪ್ಯಾನ್ ತಗೊಂಡು ಅದಕ್ಕೆ ಎಣ್ಣೆ ಸೇರಿಸ್ತಾ ಇದ್ದೇನೆ. ನೀವು ಬೇಕಿದ್ದರೆ ತುಪ್ಪ ಸಹ ಸೇರಿಸ್ಬೋದು. ನಾನಿಲ್ಲಿ 1 ಟೇಬಲ್ ಸ್ಪೂನಷ್ಟು ಜೀರಿಗೆಯನ್ನು ಸೇರಿಸ್ತಾ ಇದ್ದೇನೆ. ಜೀರಿಗೆ ಚಟಪಟ ಅಂತ ಹೇಳುವಾಗ 2 ಕಾಯಿ ಮೆಣಸು ಸೇರಿಸ್ತಾ ಇದ್ದೇನೆ. ಇನ್ನು ಪೆಪ್ಪರ್ ಸೇರಿಸ್ತಾ ಇದ್ದೇನೆ, ಕರಿಮೆಣಸು. ನಿಮಗೆ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಮೆಣಸು ಸೇರಿಕೊಂಡ್ರೆ ಆಯಿತು. ಸ್ವಲ್ಪ ಇಂಗು ಸೇರಿಸ್ತಾ ಇದ್ದೇನೆ. ಇವಾಗ ಇದನ್ನು ಚೆನ್ನಾಗಿ ಫ್ರೈ ಮಾಡುವ. ನೀವು ಬೇಕಿದ್ದರೆ ಗೋಡಂಬಿ ಸೇರಿಸ್ಬೋದು ಅಥವಾ ಕೊಬ್ಬರಿ ಸೇರಿಸ್ಬೋದು, ತೆಂಗಿನಕಾಯಿ ಪೀಸ್ ಅದನ್ನು ಸಹ ಫ್ರೈ ಮಾಡಿ ಇದಕ್ಕೆ ಸೇರಿಸ್ಬೋದು. ಇವಾಗ ಇದನ್ನು ನಾನು ಬೇಯಿಸಿಟ್ಟಂತಹ ಮಿಶ್ರಣಕ್ಕೆ ಸೇರಿಸ್ತಾ ಇದ್ದೇನೆ. ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡುವ. ಹಾಗೆ ನಾನಿಲ್ಲಿ ಸ್ವಲ್ಪ ಬಿಸಿ ಮಾಡ್ತಾ ಇದ್ದೇನೆ. ಆವಾಗ ನಾನು ಉಪ್ಪು ಸೇರಿಸಲಿಲ್ಲ, ಹಾಗಾಗಿ ಈಗ ಉಪ್ಪು ಹಾಕ್ತಾ ಇದ್ದೇನೆ. ನನಗೆ ಇದು ಸ್ವಲ್ಪ ತೆಳು ಬೇಕು, ಅದಕ್ಕೋಸ್ಕರ ಸ್ವಲ್ಪ ನೀರು ಸೇರಿಸಿದೆ. ನೋಡಿ ನಾನು ಈ ಕನ್ಸಿಸ್ಟೆನ್ಸಿಯಲ್ಲಿ ಮಾಡ್ತಾ ಇದ್ದೇನೆ. ಯಾಕಂದರೆ ಇದು ಸ್ವಲ್ಪ ಆರುವಾಗ ವಾಪಸ್ ಗಟ್ಟಿ ಆಗ್ತದೆ. ನಿಮಗೆ ದಪ್ಪ ಬೇಕಿದ್ದರೆ ಅದೇ ಥರ ಮಾಡ್ಬೋದು. ನೋಡಿ ನಮ್ಮ ದೇವಸ್ಥಾನ ಸ್ಟೈಲಿಯ ಖಾರ ಪೊಂಗಲ್ ರೆಡಿಯಾಗಿದೆ. ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅಂತ ತಿಳಿಸಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ. ಥ್ಯಾಂಕ್ ಯು.